ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನೀವು ಯಾಕೆ ಬಂದಿದ್ದೀರಾ ಅಂತ ಹೇಳ್ಬಿಟ್ಟು ಹೋಗಿ. ಸರ್, ಅದು ಪ್ರಭು ಅನ್ನೋರ್ನ ಸರ್, ಅದು ನಾನು ಪ್ರಭು ಅನ್ನೋರ್ನ. ರಾಧಿಕಾ, ರಾಧಿಕಾ ದುಡ್ಡು ಸಿಕ್ಕಿದೆ, ಕಂಪ್ಲೇಂಟ್ ಎಲ್ಲ ಕೊಡೋದು ಬೇಡ. ಅದೇ ರಾಧಿಕಾ, ಕಳ್ತನ ಆಗಿತ್ತು ಅಂತ ಅನ್ಕೊಂಡಿದ್ಯಲ್ಲ, 50,000 ಅದ್ ಬೇರೆ ಕಬೋರ್ಡ್ ಅಲ್ಲಿ ಇದೆಯಂತೆ. ಆಂಟಿ ಈಗಷ್ಟೇ ಕಾಲ್ ಮಾಡಿ ಹೇಳಿದ್ರು. ಹಲೋ ಮಿಸ್ಟರ್, ಯಾರ್ರೀ ನೀವು? ಮೇಡಮು ಅದೇನೋ ಹೇಳ್ಬೇಕು ಅಂತ ಹೊರಟಿದ್ರು, ಅಷ್ಟಲ್ಲಿ ನೀವು ಬಂದು ಡಿಸ್ಟರ್ಬ್ ಮಾಡ್ತಾ ಇದ್ದೀರಲ್ಲ, ನನಗೇನು ಅರ್ಥನೇ ಆಗ್ತಾ ಇಲ್ಲ. ಸರ್, ಇವರು ನಾನು ಮದುವೆ ಆಗೋ ಹುಡುಗಿ. ಇವ್ರ ಮನೇಲಿಟ್ಟಿದ್ದ 50,000 ಕಾಣ್ತಿಲ್ಲ ಅಂತ ನಿಮಗೆ ಕಂಪ್ಲೇಂಟ್ ಕೊಡಕ್ಕಂತ ಬಂದಿದ್ರು. ನಾನು ಇವ್ರ ಮನೆಗೆ ಹೋದಾಗ ಆ ದುಡ್ಡು ಬೇರೆ ಕಬೋರ್ಡ್ ಅಲ್ಲಿ ಇದೆ ಅಂತ ನಮ್ಮ ಅತ್ತೆ ಹೇಳಿದ್ರು. ನಾನು ಇವಳಿಗೆ ಕಾಲ್ ಮಾಡಿದೆ, ಆದ್ರೆ ಇವಳ ಫೋನ್ ಮನೇಲೇ ಇತ್ತು. ಅದಕ್ಕೆ ಇವಳನ್ನ ಕರ್ಕೊಂಡು ಹೋಗೋಣ ಅಂತ ನಾನೇ ಇಲ್ಲಿಗೆ ಬಂದೆ ಸರ್. ಹೌದಾ? ಬೇರೆ ಏನೂ ಇಲ್ಲ ತಾನೆ? ಇಲ್ಲ ಸರ್, ಬೇರೆ ಏನೂ ಇಲ್ಲ. ಸರಿ, ಹಾಗಾದ್ರೆ ನೀವೇನು ಹೊರಡಿ. ರಾಧಿಕಾ, ಬಾ ಹೋಗೋಣ. ನಿನ್ಗೆ ಹೇಳ್ತಿರೋದು, ಬಾ ಹೋಗೋಣ. ರಾಧಿಕಾ, ನಡಿ. ಥ್ಯಾಂಕ್ ಯು ಸರ್. ತಲೆ ಕೆಟ್ಟಿದ್ಯಾ ನಿಂಗೆ ರಾಧಿಕಾ? ಹಾ, ನಾ ಬರೋದೊಂದ್ ಸ್ವಲ್ಪ ತಡ ಆಗಿದ್ರು ಎಂತ ಅನಾಹುತ ಆಗ್ತಿತ್ತು ಅಂತ ಸ್ವಲ್ಪನಾದ್ರೂ ಯೋಚನೆ ಮಾಡಿದ್ಯಾ? ಅಲ್ಲ, ನಿನ್ ಮನ್ಸಲ್ಲೇ ನೀನು ದೊಡ್ಡ ತ್ಯಾಗಿ ಅಂತ ಅನ್ಕೊಂಡ್ಬಿಟ್ಟಿದ್ಯಾ? ನಿನ್ ಪಾಡಿ ನೀನ್ ಸರೆಂಡರ್ ಆಗ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ? ಹೇಳು, ಸತ್ತೋಗಿರೋ ಪ್ರಭು ಎದ್ ಬಂದ್ಬಿಡ್ತಾನ? ಏಯ್, ಜೈಲ್ ಅಂದ್ರೆ ಏನಂತ ಅನ್ಕೊಂಡ್ಬಿಟ್ಟಿದ್ಯಾ ನೀನು? ಒಂದ್ಸಲ ಹೋಗಿ ಸರೆಂಡರ್ ಆಗ್ಬಿಟ್ರೆ ಪೊಲೀಸ್ನವ್ರು ಸುಮ್ಮನೆ ಇದ್ಬಿಡ್ತಾರಾ? ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಆಗ ನಿನ್ ತಂಗಿನ ಅರೆಸ್ಟ್ ಮಾಡ್ತಾರೆ. ಹೀಗಾಗ್ಲಿ ಅಂತನಾ ನೀನ್ ಇಷ್ಟೊಂದು ಕಷ್ಟಪಟ್ಟಿದ್ದು? ನಾನು ಹೇಳಿದ್ದೆ ತಾನೆ, ಈ ಸಮಸ್ಯೆಯಿಂದ ರಮ್ಯನ ಹೇಗಾದ್ರೂ ಕಾಪಾಡೋಣ ಅಂತ. ಅಷ್ಟ್ರಲ್ಲಿ ಏನ್ ನಿಂಗೆ ಇಷ್ಟೊಂದು ಅರ್ಜೆಂಟು? ಯಾವತ್ ನೋಡಿದ್ರು ನನ್ ತಂಗಿ ನಮ್ಮನೆ ಅಂತಾನೆ ಯೋಚನೆ ಮಾಡ್ತಿರ್ತೀಯಲ್ಲ, ಹಾಗಾದ್ರೆ ನಿನ್ಗೋಸ್ಕರ ಕಾಯ್ತಿರೋ ನನ್ ಗತಿ ಏನು? ನೀನಂದ್ರೆ ನಂಗೆ ತುಂಬಾ ಇಷ್ಟ ಅಂತ ಅವತ್ ನೀನ್ ಹೇಳಿ, ಇವತ್ ನಿನ್ ಪಾಡಿಗೆ ನೀನ್ ಹೋಗಿ ಸರೆಂಡರ್ ಆದ್ರೆ ಏನಂತ ಅರ್ಥ? ಮಗನ್ ಕಳ್ಕೊಂಡ್ರೆ ಎಂತವ್ರಿಗಾದ್ರೂ ನೋವು ಆಗೇ ಆಗತ್ತೆ, ಅದ್ ನನಗೂ ಚೆನ್ನಾಗಿ ಅರ್ಥ ಆಗತ್ತೆ. ಹಾಗಂತ ನೀನ್ ಹೋಗಿ ಸರೆಂಡರ್ ಆಗ್ಬಿಡ್ತೀಯ? ರಾಧಿಕಾ, ಇದು ಕೊಲೆ ಕೇಸು. ನೀನ್ ಹೋಗಿ ಸರೆಂಡರ್ ಆದ್ರೆ ಆಮೇಲೆ ನಿನ್ನನ್ ಬಿಡ್ಸ್ಕೊಂಬರಕ್ಕೆ ನನಗ್ ತುಂಬಾ ಕಷ್ಟ ಆಗುತ್ತೆ, ಅರ್ಥ ಮಾಡ್ಕೋ. ಓ, ಇದಕ್ಕೋಸ್ಕರನ 4 ವರ್ಷ ವೆಯ್ಟ್ ಮಾಡು ಅಂತ ನೀನ್ ನನಗೆ ಹೇಳಿದ್ದು. ನೀನೇ ಕೊಲೆ ಮಾಡಿದ್ದು ಅಂತ ಒಪ್ಕೊಂಡ್ರೆ ನನ್ ಮಾಮ್ ನಿನ್ನ ಅಷ್ಟು ಈಸಿಯಾಗಿ ಬಿಟ್ಬಿಡ್ತಾಳಂತ ನೀನ್ ಅನ್ಕೊಂಡಿದ್ಯಾ? ಇಷ್ಟೇ ಸಾಕು ಅಂತ ಕೊನೆವರೆಗೂ ನೀನ್ ಜೈಲಿಂದ ಹೊರಗಡೆ ಬರಬಾರ್ದು. ಹಾಗ್ ಮಾಡ್ಬಿಡ್ತಾರೆ, ಈ ಕೇಸ್ನ ಅಷ್ಟು ಸ್ಟ್ರಾಂಗ್ ಮಾಡ್ಬಿಡ್ತಾರೆ. ಏಯ್, ನೀನ್ ನೋವು ಅನ್ಭವಿಸ್ತಾ ನನಗೂ ನೋವು ಕೊಡ್ಬೇಕು ಅಂತ ನೀನ್ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ಯಾ ಅಲ್ವಾ? ನನ್ ಜೊತೆ ಬಾಳ್ಬೇಕು ಅಂತ ಒಂದ್ ಸ್ವಲ್ಪ ಕೂಡ ಯೋಚನೆನೂ ಇಲ್ವಾ ನಿಂಗೆ? ಓ, ತಂಗಿನ ಕಾಪಾಡ್ಬೇಕು ಅಂತ ನನ್ನನ್ನೇ ಜೀವಂತವಾಗಿ ಕೊಲ್ಬಿಡ್ಬೇಕು ಅಂತ ಅನ್ಕೊಂಡಿದ್ಯಾ ಅಲ್ವಾ? ನಿನ್ನೆ ರಾತ್ರಿ ನನ್ ರಾಧಿಕನ ಮದ್ವೆ ಮಾಡ್ಕೊಂಡು ಅವಳ ಜೊತೆ ಹೇಗೆಲ್ಲ ಇರ್ಬೇಕು ಅಂತ ನಾನು ಎಷ್ಟೆಲ್ಲ ಕನ್ಸ್ ಕಟ್ಕೊಂಡಿದ್ದೆ ಗೊತ್ತಾ? ಅದನ್ನೆಲ್ಲ ಒಂದೇ ಒಂದ್ ಸೆಕೆಂಡ್ ಅಲ್ಲಿ ಸುಟ್ಟು ಬೂದಿ ಮಾಡಕ್ ನೋಡ್ದೆ ಅಲ್ವಾ ನೀನು? ಏಯ್, ನಿನಗ್ ನಾನ್ ಏನೇ ಅನ್ಯಾಯ ಮಾಡಿದ್ದೆ? ಯಾರನ್ನ ನಂಬೇಕು, ಯಾರನ್ನ ನಂಬಾರ್ದು ಒಂದು ಗೊತ್ತಾಗ್ತಿಲ್ಲ. ಸರಿ, ನೀನು ನಿನ್ ತಂಗಿಗೋಸ್ಕರ ಸರೆಂಡರ್ ಆಗಕ್ ಹೋಗಿದ್ದೆ ಅಲ್ವಾ? ಈಗ
ನಾನ್ ಹೋಗಿ ಸರೆಂಡರ್ ಆಗ್ತೀನಿ. ನಾನ್ ಲವ್ ಮಾಡ್ತಿರೋ ಹುಡುಗಿ ತಂಗಿ ಜೊತೆ ನನ್ನ ಅತ್ತೆ ಮಗ ಪ್ರಭು ಕೆಡ್ದಾಗ ನಡ್ಕೊಂಡಿದ್ದ. ಅದಕ್ಕೆ ನಾನೇ ಅವನ್ನ ಕೊಲೆ ಮಾಡಿದೀನಿ ಅಂತ ನಾನೇ ಸರೆಂಡರ್ ಆಗ್ಬಿಡ್ತೀನಿ. ಸರಿನಾ? ಬಾ. ಚಿರು ಒಂದ್ ನಿಮಿಷ. ನನಗ್ ನಿನ್ ಕೋಪ ಅರ್ಥ ಆಗುತ್ತೆ, ಆದ್ರೆ ನನ್ ಮನಸ್ಸಾಕ್ಷಿ ಅದು ಕೊಪ್ತಾ ಇಲ್ಲ. ಕ್ರೈಮ್ ಆಗೋಗಿದೆ ಅಲ್ವಾ ಚಿರು? ತಪ್ಪು ಮಾಡಿ ತಪ್ಪಿಸ್ಕೊಳ್ಳೋದಿದ್ಯಲ್ಲ, ಅದನ್ನ ನೆನೆಸ್ಕೊಂಡ್ರೆ ನನ್ ಬಗ್ಗೆ ನನಗೆ ಅಸಹ್ಯ ಆಗ್ತಿದೆ. ಊರಿಗೆಲ್ಲ ಉಪದೇಶ ಮಾಡಿ ನನ್ ಫ್ಯಾಮಿಲಿ ಅಂತ ಬಂದಾಗ ನಾನ್ ತುಂಬಾ ಸ್ವಾರ್ಥಿ ತರ ನಡ್ಕೋತಿದ್ದೀನಿ ಅಂತ ನನ್ ಮನ್ಸೆ ನನಗ್ ಚುಚ್ತಾ ಇದೆ. ಆ ನೋವೇನು ಅಂತ ನೀನ್ ಅರ್ಥ ಮಾಡ್ಕೋ ಪ್ಲೀಸ್. ರಾಧಿಕಾ, ನಿನಗೆ ನನ್ನ ನೋವೇನು ಅಂತ ಅರ್ಥ ಆಗ್ತಿಲ್ಲ ಅಲ್ವಾ? ಪಾಪ ಪ್ರಜ್ಞೆಯಿಂದ ನೀನ್ ಹೋಗಿ ಸರೆಂಡರ್ ಆಗೋದಕ್ಕೆ ಆ ಪ್ರಭು ಏನ್ 4 ಜನಕ್ಕೆ ಸಹಾಯ ಮಾಡೋ ಒಳ್ಳೆ ವ್ಯಕ್ತಿ ಅಂತ ಅನ್ಕೊಂಡಿದ್ಯಾ? ವಯಸ್ಸಲ್ಲಷ್ಟೇ ಅವ್ನ್ ಚಿಕ್ಕ ಹುಡುಗ. ಅವ್ನ್ ಇದುವರೆಗೂ ಏನನ್ನೆಲ್ಲ ಇಲ್ಲಿಗಲ್ ಕೆಲಸ ಮಾಡಿದಾನೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಅವನಿಂದಾಗಿ ತುಂಬಾ ಜನ ಹೆಣ್ಮಕ್ಳು ನೋವು ಅನುಭವಿಸಿದ್ದಾರೆ. ಅವನನ್ನ ಬದಲಾಯಿಸಕ್ ದಾರಿ ಕಾಣ್ತಿಲ್ಲ ಅಂತ ನಮ್ಮ ಮಾವ ನನ್ನ ಹತ್ರ ತುಂಬಾ ಸಲ ಹೇಳ್ಕೊಂಡು ಹತ್ತಿದ್ದಾರೆ. ರಾಧಿಕಾ, ನೀವಲ್ಲ ಅಂದ್ರೆ ಅವನನ್ನ ಬೇರೆ ಯಾರಾದ್ರೂ ಕೊಲೆ ಮಾಡಿರೋರು. ಅವನ್ ಮಾಡಿರೋ ತಪ್ಪಿಗೆ ನೀವ್ಯಾಕೆ ಶಿಕ್ಷೆ ಅನುಭವಿಸ್ಬೇಕು? ತಪ್ಪು ಮಾಡೋದೊಬ್ಬ, ಅದನ್ನ ಶಿಕ್ಷೆ ಅನುಭವಿಸೋರು ಬೇರೆಯವರ? ರಾಧಿಕಾ, ನಾನಿದ್ನ ಒಪ್ಕೊಳ್ಳಲ್ಲ. ಈ ನೋವಿಂದ ಹೇಗಾದ್ರೂ ಮಾಡಿ ನಮ್ಮ ಅತ್ತೆ ಮಾವನ ಹೊರಗಡೆ ಕರ್ಕೊಂಡ್ ಬರ್ತೀನಿ. ರಾಧಿಕಾ, ನಿನ್ಗೋಸ್ಕರ ನಾನ್ ಏನ್ ಬೇಕಾದ್ರೂ ಮಾಡ್ತೀನಿ. ಇನ್ನೊಂದ್ಸಲ ಸರೆಂಡರ್ ಆಗ್ತೀನಿ ಅಂತ ನನ್ನ ವಿರುದ್ಧ ನೀನ್ ನಿಂತ್ಕೋಬೇಡ. ನನಗದ್ನ ಸಹಿಸ್ಕೊಳಕ್ ಆಗಲ್ಲ. ನೋಡ್ ರಾಧಿಕಾ, ಕೊಲೆ ಮಾಡೋ ಇಂಟೆನ್ಷನ್ ಇಲ್ದೆ ರಮ್ಯಾ ಅವನ್ನ ತಳ್ಳಿಲ್ಲ ಅಂದ್ರೆ ಅವಳು ಹೇಗಿದ್ಕೆಲ್ಲ ಕಾರಣ ಆಗ್ತಾರೆ? ಪ್ರಭು ಹೇಗ್ ಸತ್ತ ಅಂತ ಮೊದಲು ನಾವು ಕಂಡುಹಿಡಿಬೇಕು. ಆಗ ಇದಕ್ಕೆಲ್ಲದಕ್ಕೂ ಒಂದು ಅಂತ್ಯ ಹಾಡ್ಬೋದು. ರಾಧಿಕಾ, ನೀನ್ ನನ್ ಜೊತೆಗಿರ್ಬೇಕು. ಆಗ ಇದರಿಂದೆಲ್ಲ ಹೇಗ್ ಹೊರಗಡೆ ಬರ್ಬೋದು ಅಂತ ಯೋಚನೆ ಮಾಡ್ಬೋದು. ನೋಡು, ನಾನ್ ನಿನ್ನ ಕೈ ಮುಗಿದು ಕೇಳ್ಕೋತೀನಿ. ನೋಡು, ನಿನ್ನ ಮನೆಯವ್ರಿಗೆ ಒಳ್ಳೇದ್ ಮಾಡಕ್ ಹೋಗಿ ಸಾಯೋವರೆಗೂ ಪ್ರತಿದಿನ ನಾನ್ ಸಾಯೋ ಹಾಗೆ ಮಾಡ್ಬೇಡ. ಇಲ್ಲಿ ನಾನ್ ಸ್ವಾರ್ಥಿ ಆದ್ರೂ ಪರವಾಗಿಲ್ಲ ರಾಧಿಕಾ, ನನಗ್ ನೀನ್ ಚೆನ್ನಾಗಿರ್ಬೇಕು. ಚಿಕ್ಕ ವಯಸ್ಸಿಂದ ನಾನು ನಿನ್ನ ನೋಡ್ಕೊಂಡ್ ಬಂದಿದ್ದೀನಿ. ನೀನ್ ಯಾವತ್ತಾದ್ರೂ ಖುಷಿಯಾಗಿದೀಯಾ? ನೀನ್ ಮನ್ಸಾರೆ ನಕ್ಕಿದ್ದೆನ ನಾನು ಇದುವರೆಗೂ ನೋಡೇ ಇಲ್ಲ. ಯಾವತ್ ನೋಡಿದ್ರು ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಅಂತ ಒದ್ದಾಡ್ತಾನೆ ಇರ್ತೀಯ. ಇದಕ್ಕೊಂದು ಅಂತ್ಯ ಹಾಡ್ಬೇಕು ಅಂತಾನೆ ಆ ದೇವ್ರು ನಿನ್ಗೋಸ್ಕರ ನನ್ನನ್ನು ಕಳ್ಸಿರೋದು. ಈ ಜನ್ಮದಲ್ಲಿ ನಾನು ಹುಟ್ಟಿರೋದೇ ನಿನ್ನ ಮುಖದಲ್ಲಿ ನಗು ತರ್ಸೋದಕ್ಕೆ. ಆವಾಗಿಂದ ಬರೀ ಕಷ್ಟನೇ ನೋಡ್ಕೊಂಡು ಬಂದಿರೋ ನಿನಗೆ ನನ್ನಿಂದ ಒಳ್ಳೇದಾಗ್ಬೇಕು.